ಏನು ಈಗ ತಾನೇ ಎದ್ದಿದ್ದೀರಿ? ಈಗಲೆಲ್ಲ ಹೊಂಟ್ರಿ? ಎಲ್ಲಿಗೆ ಪ್ರಯಾಣ? ಅದು ಹೊಸಿ ಕೆಲಸ ಅದೇ, ಬಂದ್ಬಿಡ್ತೀನಿ. ನೀನು ಮಧ್ಯಾಹ್ನ ಅಡುಗೆ ಮಾಡೋದಕ್ಕಿಲ್ಲಿದ್ದೇನು ಬರಲ್ಲ ನಾನು? ಏನು ಬೇಕಾಗಿಲ್ಲ, ಸುಮ್ಕೆ ಮನಿಕೋ ನಡೀರಿ. ಮೈಕೆಲ್ಲ ನೋವು, ಕೈಕಾಲೆಲ್ಲ ಗಾಯ, ಅದ್ರ ಮ್ಯಾಕೆ ತಿರ್ಗಿ ಎದ್ದೋಗೋದಂತೆ. ಏನು ಬೇಕಾಗಿಲ್ಲ, ಸುಮ್ಕಿರ್ರಿ. ನೀವು ಮನೇಲಿದ್ದಂಗೆ ಅಡುಗೆ ಮಾಡಿಕೊಟ್ಟೇನು, ಊಟ ಮಾಡಿ ಇವತ್ತೆಲ್ಲ ಮನೆಯಾಗೆ ಇರ್ರಿ. ಆಚೆ ಕಾಲ್ಗೆ ಲಿಕ್ಕಿರ ಈ ನೋವಾಗ ಗಾಡಿ ಓಡಿಸಿ ತಿರ್ಗೆಲ್ಲಾರ ಬಿದ್ದು ಇನ್ನೇನಾದ್ರು ಜಾಸ್ತಿ ಮಾಡ್ಕೋಬೇಕು ಅಂತಲೇ ಸುಮ್ಮನೆ ಇರೋಕೆ ಹಾಕಿಲ್ವೇ? ಅಯ್ಯೋ ನೀನು ಕೇಳು ನನ್ನ ಮಾತಾ. ನನಗೆ ಅರ್ಜೆಂಟ್ ಕೆಲಸ ಅದೇ, ಹಿಂಗೋಗಿ ಹಿಂಗೆ ಬಂದೇನು? ನಿನ್ಗೆ ಯಾಕೆ ಚಿಂತೆ? ಮನೆಗೇನಾರು ಬೇಕಾರೆ ಹೇಳು, ಹಂಗೆ ತಗೊಬಂದ್ಬಿಡ್ತೀನಿ. ಮನೆಗೇನಾರ ಬೇಕಾರೆ ನಾನೇ ಹೋಗಿ ತಗೊಬತ್ತೀನಿ. ಇಲ್ಲ ಸಿದ್ದಪ್ಪನ ಮಗಳಿಗೆ ಹೇಳೋದು ತತ್ತಾಳೆ. ನೀವೇನು ತಲೆ ಕೆಸ್ಕೊಬೇಡಿ, ಹುಷಾರಿಲ್ಲರೋರು ಹೋಗಿ ತಂದ್ಕೊಡು ಅಂಥದ್ದೇನು ಖಾಲಿ ಆಗಿಲ್ಲ ಕಣ. ಹೋಗ್ರಿ, ಹೋಗಿ ಮನಿಕೆ ಹೋಗ್ರಿ. ನಿಮ್ಮ ಮಗಳು ಮನ್ಗಳೇ, ನೀವು ಹೋಗಿ ಮನಿಕೆ ಹೋಗ್ರಿ. ಬಿರ್ಬೇನೆ ಕೆಲಸ ಮಾಡ್ಬಿಟ್ಟು ಅಡುಗೆಗೆ ಇಕ್ತೀನಿ. ಅಯ್ಯೋ ಹೇಳಿದ ಅರ್ಥ ಮಾಡ್ಕೊ. ಆಚೆ ಹೋಗುವಾಗ ಹಿಂಗೆ ಅಡ್ಡ ಇಕ್ಕ ನಿಂತ್ಕೋಬಾರ್ದು. ಕೆಲಸ ಅದೇ ಅಂತ ಹೇಳೋನಲ್ಲ. ಏನಂತ ಕೆಲಸ ಅಂತವ? ಅದು ಹೊಸಿ ಎಲೆಕ್ಷನ್ದು ಕೆಲಸ ಅದೇ. ಎಲೆಕ್ಷನ್ ನಿಂತ್ಕೊತೀನಿ ಅಂತೇಳಿ ನಾಮಪತ್ರವ ಸಲ್ಲಿಸ್ಬೇಕಾಗಿತ್ತು. ಅದಕ್ಕೆ ಎಲ್ಲರೂ ಕಾಯ್ತಿರ್ತಾರೆ ಪಂಚಾಯತಿ ಆಫೀಸ್ನಾಗೆ. ಹೋಗ್ಬಿಡ್ತೀನಿ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಓ ಇದೆಯಾ ನಿಮ್ಮ ಗನ್ಬಾರಿ ಕೆಲಸ? ಅಲ್ಲ, ನೀವು ಹಿಂಗೆ ಹುಷಾರಿಲ್ಲರೂ ಹೋಗಬೇಕು ಅಂತ ಯಾವ ದೇವ್ರು ಹೇಳೋನೆ? ಇವತ್ತು ಹೋಗದೆ ಹೋದ್ರೆ ನಾಳೆ ಕೊರೇನು ಬಾಕ್ಲಾಕ್ಬಿಟ್ಟಾರೆ? ಇಲ್ಲ ಬೇಡ ಅಂದ್ಬಿಟ್ಟಾರೆ? ಬೇಡ ಅಂದರೆ ಆ ದೇವರೇ ಒಳ್ಳೇದು ಮಾಡ್ದ ಅನ್ಕೋತೀನಿ. ಬೇಡವೇ ಬೇಡ, ಬಿಟ್ಬಿಡೋಣ. ಅದನ್ನು ಬಿಟ್ಟು ಇಂಥ ಹುಷಾರ್ನಾಗಿಲ್ಲದೆ ಇರೋದು ಹೋಗಿ ಮಾಡಿ ಊರು ಉದ್ಧಾರ ಮಾಡು ಅಂತ ಯಾವುದೇ ಹೇಳೋನೆ? ಸುಮ್ಕಿರ್ರಿ. ಅದು ಯಾರು ಬರ್ತಾರೋ ನಾನು ನೋಡೇನು. ನೋಡು, ಯಾರು ಬರ್ಕಿಲ್ಲ, ಅದು ನಿಂಗೆ ಗೊತ್ತಾಗಿಲ್ಲ. ನಾನು ಹೋಗ್ಲೇಬೇಕು, ಸುಮ್ಕಿರು. ಈ ಪಾಟಿ ಆಟ ಹಿಡಿತಿದ್ದೀರೇ? ಸರಿ, ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ನೀವು ಅಷ್ಟು ಮೀರಿ ಹೋಗಲೇಬೇಕು ಅನ್ನೋದಾಯ್ತು ಅಂದರೆ ಇನ್ನೇನು ಮಾಡೋಕ್ಕಾದತ್ತು? ನಿಮ್ಮ ಮನೆ ಬರ. ನಮ್ಮ ಮಾತು ಗೆಲ್ಬೆಲೆ ಅದು ಈ ಮನೆಯಾಗೆ. ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ನೋಡು, ಹಿಂಗೆಲ್ಲ ಕೋಪ ಮಾಡ್ಕೋಬೇಡ. ಅದು ನನಗೋಸಿ ಅರ್ಜೆಂಟ್ ಅದೇ. ನನಗೆ ಇಷ್ಟು ದಿವಸ ಇಲ್ಲದೆ ಇರೋ ಅವಸರ ಈಗ ಬಂದದೆ. ನಾನು ಹೋಗಲೇಬೇಕು. ಯಾವಾಗ ತಾನೇ ನೀವು ಹೇಳಿದ್ ಕೇಳಿರಿ ಬಿಡಿ. ಅಪ್ಪರೇ ಮನೆಯಾಗಿದ್ದೀರಾ? ನಾನು ಎಲ್ಲಿ ಹೊಂಟ್ಬಿಟ್ರು ಅಂತ ಬಂದೆ. ಏನಾಯ್ತು? ಯಾಕೆ ಹಿಂಗೆ ಗಾಬರಿ ಆಗಿದೆ ಸಿದ್ದಪ್ಪ? ಅಪ್ಪರೇ, ಅವ್ರು ಯಾರೋ ನಾ ಕಾಳು ಬಂದ ಅಲ್ಲಿ ನಿಂತವ್ರೆ. ಅವರೇ ನೋಡಿ ಬರ್ರಿ. ಏನು? ಯಾರು ನಾಕಾಳು? ಅಯ್ಯೋ, ನೀನು ಇಲ್ಲೇ ಇದೆಯಾ ಸಸಿ? ಯಾರೂ ಇಲ್ಲ, ಯಾರೋ ಎಲೆಕ್ಷನ್ ಅದೇ ಹೇಳೋದಲ್ಲ, ಅದಕ್ಕೆ ಹುಡುಕಿ ಬಂದವರಂತೆ. ನಾನು ಹೋಗಿ ನೋಡ್ತೀನಿ, ನೀನು ಹೋಗಿ ಕೆಲಸ ನೋಡು. ನೀವು ಸುಮ್ಕಿರಿ. ಸಿದ್ದಪ್ಪ ಏನು ಒಳಗೆ ಬಂದೆ? ಸಿದ್ದಪ್ಪ ಅವ್ರು ಯಾರು ನಾಕಾಳು? ಏನಕ್ಕೆ ಅಷ್ಟು ಗಾಬರಿಯಾಗಿ ಬಂದೆ? ಅವರೇ ನೋಡಿ ಬನ್ನಿ ಹಿಂದೆ. ನಿಂಗೆ ಗೊತ್ತಿಲ್ವೇ? ಅಯ್ಯೋ ಸಿದ್ದಪ್ಪನ ಏನು ಕೇಳ್ತೀಯ ಸಸಿ? ನಾನು ಹೇಳ್ತಿಲ್ವೇ? ಯಾರೋ ಎಲೆಕ್ಷನ್ನವರು ಅಂತವ. ನೀವಾಗ ಸುಮ್ಕಿದ್ರೆ ಸರಿ ಹೋಯ್ತು, ಇಲ್ಲಾಂದರೆ ನಾನು ಸುಮ್ಕಿರಾಕಿಲ್ಲ. ಸಿದ್ದಪ್ಪ ಹೇಳು, ಯಾರವರು? ಅಯ್ಯಯ್ಯೋ ಅವರೇ, ಅದು ನಾಕಾಳು ಅಪ್ಪರಿಗೆ ಗೊತ್ತಿರೋರು ಅಲ್ಲ. ಏನೋ ಅಪ್ಪರೇ. ಅಯ್ಯೋ ಸಿದ್ದಪ್ಪ, ಏನೇನೋ ಬಡಬಡಾಗ್ತಿದ್ದಿಲ್ಲೋ. ಅವ್ನಿಗೇನು ಗೊತ್ತಿಲ್ಲ, ಅವ್ನು ಮಾತು ಕೇಳಬೇಡ. ಅವ್ನು ಏನೇನು ಹೇಳ್ತಾವನೆ. ಬೆಳಗ್ಗೆ ಯಾರು ರಾತ್ರಿ ಕುಡ್ದಿದ್ದೀನ ಇಲ್ಲಿಲ್ಲ ಅವನಿಗೆ. ಸುಮ್ಕಿರೇ ಸಂದಾಕದೆ, ಅವನು ರಾತ್ರಿ ಕುಡ್ದಿರಲಿಲ್ಲ. ಸಿದ್ದಪ್ಪ ಯಾರದು ನಾಕಾಳು ಹೇಳು? ಅಯ್ಯೋ ಅಪ್ಪರೇ, ನಾನು ಇವಾಗ ಹೇಳ್ದಿರ ಹೆಂಗಿರೋಣ? ಅವರೇ, ನಂದೇನು ತಪ್ಪಿಲ್ಲ. ಅಪ್ಪರೇ ಹೇಳ್ಬೇಡ ಅಂದಿದ್ದಕ್ಕೆ ಹೇಳಿಲ್ಲ. ಕೈ ಮುಗಿತೀನಿ. ಅಪ್ಪರಿಗೆ ರಾತ್ರಿ ಯಾರೋ ನಾಕಾಳು ಹೊಡೆದ್ಬಿಟ್ಟವ್ರೆ. ಅವರೇ ಅಂತೇಳಿ ಆಚೆಲಿ ಬಂದು ಮನೆ ಕಡಿಕೆ ನೋಡ್ತಿರು. ನನ್ನ ಗಾಬರಿಲಿ ಓಡ್ಬಂದ್ಬಿಟ್ಟು ನಿಮ್ಮ ಎದುರಿಗೆ ಬಾಯ್ಬಿಟ್ಬಿಟ್ಟೆ. ಅದು ಏನು ರಾತ್ರಿ ಇವ್ರು ಬಿದ್ದಿದ್ದಲ್ವೇ? ಹೊಡೆದಿದ್ದೆ ರೀ. ನನ್ನ ಕುಟಿಯೇ ಸುಳ್ಳು ಹೇಳಿದ್ರ? ಮನೆ ಗಂಟೆ ಹುಡುಕಿ ಬಂದವ್ರ? ಅಯ್ಯೋ ದೇವ್ರೆ, ನಾನು ಈಗೇನು ಮಾಡಲಿ? ನನ್ನ ಹತ್ರ ನೀವು ಸುಳ್ಳು ಹೇಳಿರೆ ಸಿದ್ದಪ್ಪ. ಅವ್ರು ಹೆಂಗವ್ರೆ? ಅವರೇ ಹೊಡೆದಿದ್ದು. ಅಯ್ಯೋ ಈಗ ನಾನೇನು ಮಾಡಲಿ? ನನ್ನ ಕುಟೇನೆ ಸುಳ್ಳು ಹೇಳ್ತೀರಾ ನೀವು? ಈಗ ನಾನು ಏನು ಮಾಡೋಣ ಗೊತ್ತಾಯ್ತಿಲ್ವಲ್ಲಪ್ಪ? ಅವತ್ತೇ ಹೇಳ್ದೆ ಇದೆಲ್ಲ ಬ್ಯಾಡ, ಸುಮ್ಕಿರ್ರಿ ಇಂಥವ ಎಲೆಕ್ಷನ್ನು ಪಲಕ್ಷನ್ನು ಅಂದ್ಕೊಂಡು ಈಗ ಹೊಡಿಸ್ಕೊಂಡು ಬಂದಿದ್ದೀರ. ಅಯ್ಯೋ ಯಾವ್ರೆ, ಈಗ ಏನು ಮಾಡಲಿ? ನಾನು ಇರೋದನ್ನು ಮಡಿಕೊಂಡಿವೆಲ್ಲ ಹೆಂಗೆ ನೋಡೋಣ ನಾನು? ಈಗ ಪ್ರಶಾಂತ್ ಅಣ್ಣಂಗಾರ ಹೇಳ್ತೀನಿ, ಅವನಾರ ಬರ್ತಾನೆ. ಇಲ್ಲ ಮಾವ ಹಿಂಗೆ ಹೇಳ್ತೀನಿ. ಇದು ಯಾಕೋ ಸರಿ ಆಗೋಕ್ಕಾಗಿಲ್ಲ. ನೀವು ನನ್ನ ಕೂಡ ಏನೋ ಸುಳ್ಳು ಹೇಳ್ತೀರಿ. ನಾಳೆ ಹೆಚ್ಚು ಕಡಿಮೆ ನಾ ಏನು ಮಾಡೋಣ? ನಾನು ನಿಮ್ಮನ್ನು ಸುಮ್ಕೆ ಬಿಡೋಕ್ಕಿಲ್ಲ. ಅಯ್ಯೋ ಸಸಿ ಸುಮ್ಕಿರು. ಯಾಕೆ ಹಿಂಗೆ ಆಡ್ತಿದ್ದಿ? ಯಾರು ಬಂದವರು ಹೋಗಿ ನೋಡೋಣ. ರಾತ್ರಿ ಒಂದು ಚಿಕ್ಕದು ಇದಾಗಿದ್ದು, ಅದಕ್ಕೆ ಸುಳ್ಳ್ದೆ ನೀನು ಹಿಂಗೆ ಆಡ್ತೀಯ ಅಂತಲೇ. ಈಗ ನೋಡಿ ನೀನು ತಿರ್ಗಾ ಹಂಗೆ ಆಡ್ತಿದ್ಯಲ್ಲ. ಅದು ಯಾರು ಆಚೆಲಿ ಬಂದಿರೋ ನೋಡೋಕೆ ಮುಂಚೆಲೆ ಗುಳೋ ಅಂದರೆ ಸುಮ್ಕಿರು. ಯಾರೋ ನೋಡಿದ್ರು ಏನಂದರು? ಏನು ನೋಡೋದೆ? ಅವ್ರನ್ನೆಲ್ಲ ಯಾಕೆ ಕರಿತೀನಿ ನಿಂತಿದ್ದೆ? ಸುಮ್ಕಿರು ಒಂದೆ. ಅತ್ತಲ್ಲಿ ರೌಡಿಗಳು ಬಂದವ್ರೆ, ನಾನೇ ಸುಮ್ಕಿದ್ದೇನು? ರಾತ್ರಿ ಹೊಡ್ಸ್ಕೊ ಬಂದಿದ್ದೀರಿ, ಸುಳ್ಳು ಹೇಳಿದ್ದೀರಿ. ಈಗ ಮನೆಗೆ ನುಗ್ಗಿ ಹೊಡಿತಾರೆ, ಅವಾಗಲೂ ಸುಮ್ಕಿರ್ತೀನಿ. ಬಂದ್ಬಿಡಿ ಸಿದ್ದಪ್ಪ, ಯಾರನ್ನಾರ ಕರಿ, ಅವ್ರನ್ನ ಹೆಂಗಾರ ಮಾಡಿ ಓಡಿಸಿ ಇಲ್ಲಿಂದ. ಇಲ್ಲಾಂದರೆ ಹೋಗು, ಪೊಲೀಸವ್ರು ಕರ್ಕೊಬಿಡು. ಇಲ್ಲಾಂದರೆ ನಮ್ಮ ಮಾವಿನ ಮನೆ ಗೊತ್ತಾ, ಅಲ್ಗಾರ ಹೋಗು. ಅವರೇ ಸುಮ್ಕಿರಿ. ಹೊಸಿ ಅಪ್ಪರ್ ಬಂದು ನೋಡಲಿ. ನಾವೇನು ಕೈ ಬಳೆ ತಟ್ಕೊಂಡಿದ್ದೀವಿ? ಊರ್ನಾಗ ಜನ ಇಲ್ವೇ? ಸುಮ್ಕಿರಿ. ಲೋ ಪುಣ್ಯಾತ್ಮ, ಒಳ್ಳೆ ಸಮಿತಿಯಾಗಿ ಬಂದು ಒಂದೇ ಇಕ್ಬಿಟ್ಟೆ ಬತ್ಯ. ಈಗ ಅಲ್ಲಿ ನಾಮಿನೇಷನ್ ಮಾಡಕ್ಕೆ ಹೋಗ್ಬೇಕು. ಇವೇ ಯಾವ ಬಂದವೆ? ಇವಳು ಬೇರೆ ಗೋಳಾಡ್ತಾವಳೆ. ನನಗೊಂದಲ್ಲ ನಡಿ, ಅದು ಯಾರು ನೋಡೋಣ ಫಸ್ಟು. ನಾನು ಬರ್ತೀನಿ, ನೀವು ಒಬ್ಬರೇ ಹೋಗಬೇಡಿ. ಅವ್ರು ಎಂತಾರೋ ಏನೋ ನಾಮಿನೇಷನ್ ಅಂತ. ನಾಮಿನೇಷನ್ ಸುಮ್ಕಿರೇ ಸರಿ. ಇವಾಗ ಬರ್ರಿ ಬರ್ರಿ. ನಾನು ಬಂದೆ. ಸಾರಿ ಸ್ನೇಹಿತರೆ, ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದೀರಿ.
ಸ್ಯಾನೆ ದಿವಸ ಆಯಿತು ವಿಡಿಯೋ ಹಾಕಿಂತವ. ಬೇಜಾರು ಮಾಡ್ಕೊಬೇಡಿ, ಏನು ಮಾಡೋಣ ಹೇಳಿಲ್ವೇ, ಮದುವೆ ಇತ್ತು ತಮ್ಮಂದು ಅಂತವ. ಹಂಗಾಗಿ ಅತ್ತ ಇತ್ತಾಗ ಓಡಾಡ್ಕೊಂಡು ಮಾಡೋಕ್ಕಾಗಲಿಲ್ಲ. ಆಮೇಲೆ ಒಸಿ ಎಲ್ತ್ ಇಸುವೆ ಇತ್ತು, ಆರೋಗ್ಯ ಸಮಸ್ಯೆ ಇರ್ತದಲ್ಲ ಈ ಥಂಡಿಗಾಲ ಅನ್ನೋಕ್ಕೆ. ಹಂಗಾಗಿ ಇವೆಲ್ಲ ಬಂದು ಒಟ್ಟಿಗೆ ಕೆಲಸ ಮಾಡೋಕ್ಕೆ ಆಗಲಿಲ್ಲ. ಬೇಜಾರು ಮಾಡ್ಕೋಬೇಡಿ. ಈಗ ಎಲ್ಲದೂ ಸರಿಯಾಗದೆ. ಇನ್ನು ಮುಂದಕ್ಕೆ ಸರಿಯಾಗಿ ವಿಡಿಯೋಗಳ ಟೈಮ್ಗೆ ಹಾಕೊಂಡು ಹೋಗ್ತೀವಿ. ನನಗೆ ಹೆಚ್ಚು ವಿಡಿಯೋಗಳನ್ನ ಹಾಕಬೇಕು ಅಂತ ಇನ್ಮೇಕೆ ತೀರ್ಮಾನ ಮಾಡಿದ್ದೀವಿ. ನಾವು ಹೆಚ್ಚೆಚ್ಚು ವಿಡಿಯೋಗಳು ಹಾಕ್ದಂಗೆ ನೀವು ನೋಡಿ ನಮಗೆ ಲೈಕು ಸಬ್ಸ್ಕ್ರೈಬು ಮಾಡಿ. ನೀವು ನಿಮ್ಮ ಸಪೋರ್ಟ ನಮ್ಗೆ ಯಾವಾಗಲೂ ಕೊಡಬೇಕು ಅಂತ ಕೇಳ್ಕೊತೀವಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಪಾಪ ಕೆಲವ್ರು ಕಮೆಂಟ್ ಮಾಡಿದ್ರಿ, ಅವ್ರಿಗೆ ತುಂಬ ಧನ್ಯವಾದಗಳು ನೀವು ತೋರಿಸೋ ಕಾಳಜಿಗೆ. ಇನ್ನು ಮುಂದಕ್ಕೆ ನಿಮಗೆ ಇಷ್ಟ ಆಗೋಂಗೆ ನಾವು ಆದಷ್ಟು ಜಾಸ್ತಿ ವಿಡಿಯೋನೇ ಹಾಕ್ತೀವಿ. ಈ ಸತೀಶನ್ಗೆ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಎಲ್ಲ ಸಿದ್ದಪ್ಪ ಅವರು ಯಾರು ಕಾಣಿಸ್ತಿಲ್ಲ? ಅಯ್ಯ ಅಪ್ಪರೇ, ಇಲ್ಲೇ ಇದ್ರು ಕಣೇಡಿ. 2 ಗಾಡಿ ತಂದಿರೋ, 4 ಕಾಳು ಬಂದಿರೋ. ಕಳ್ಳ ಮಕ್ಕಳು ನಾನು ಒಳಗೆ ಬಂದಲ್ಲ, ಏನಾರು ತತ್ತೀನೋ ಇಲ್ಲ ಯಾರು ಕರ್ಕೊಬತ್ತೀನೋ ಅಂತೇಳಿ ಓಡೇ ಬಿಟ್ಟವ್ರೆ ಅನಿಸ್ತದೆ. ಅಯ್ಯೋ ರೀ, ಈಗ ಏನು ಮಾಡೋಣ? ಅವ್ರು ತಿರ್ಗೇನಾರ ಬಂದರೆ ಹೆಂಗೋದು ಯಾವ್ದು ಈಗ ಒಳಗೆ ಹೋಗ್ಬಿಡೋಣ, ನಡೀರಿ. ನೀನು ಯಾಕೆ ಬಂದೆ ಸಸಿ ಈಚೆಗೆ? ಹೋಗಿ ಒಳಿಕೆ, ಮಗ ಒಂದೇ ಅದೇ. ನೀನು ಅಷ್ಟೊಂದು ಗಾಬರಿ ಪಡ್ಬೇಕಾಗಿಲ್ಲ. ಹಂಗೆಯಾ ಅಂಥವ್ರನ್ನೆಲ್ಲ ನಂಬಂಗೂ ಇಲ್ಲ. ಹೋಗಿ ಒಳಿಕೆ ಅನ್ನಲ್ಲ. ಹಾಗಂದ್ರೆ ಅರ್ಥ? ಹಂಗಂದ್ರೆ ಅವರೇ ಅವ್ರುಗಳು ಇಲ್ಲೆಲ್ಲಾರು ವಂಚಾಯ್ಕೊಂಡು ಕಾಯ್ತಾ ಇರ್ತಾರೆ. ನಾವೆಲ್ಲರೂ ಹಚ್ಕೋತೀವ, ಯಾರ್ಯಾರಿದ್ದೀವಿ ಅಂತವೆಲ್ಲ. ಅದಕ್ಕೆ ಅಪ್ಪರು ಹೇಳಿದ್ದು. ಹಂಗಂದ್ರೆ ಅವ್ರು ತಿರುಗಿ ಬಂದಾರೆ. ಯವ್ವ, ಇವತ್ತು ನೀವು ಎಲ್ಲೂ ಹಚ್ಕೊ ಹೋಗ್ಬೇಡಿ, ನಡೀರಿ ಒಳಕ್ಕೆ. ಬಾಗ್ಲು ಕಿಟಕಿಯಲ್ಲಿ ಹಾಯ್ಕೊಬಿಡೋಣ. ಬಾಗ್ಲು ಕಿಟಕಿ ಹಾಕೊಬಿಟ್ಟು ಎಷ್ಟು ದಿವಸ ಅಂತ ಒಳಗೆ ಕೂತ್ಕೊಂಡು ಹೋಗು. ಎದ್ರುಕೊಂಡ್ರೆ ಎದುರಿಸ್ತಾರೆ ಕಣ. ನಾನು ಸಿದ್ದಪ್ಪ ಇಲ್ಲೆಲ್ಲ ಸುತ್ತಾಡ್ತೀವಿ. ಎಲ್ಲರ ಕಣ್ಣನ ಮಕ್ಳು ಕಂಡ್ರೆ ಇವತ್ತು ಹಣ್ಗಾಯಿ ನೀರ್ಗಾಯಿ ಮಾಡ್ತೀನಿ. ಪೊಲೀಸ್ಗೆ ಇಟ್ಕೊಡೋದ ನನ್ನ ಮಕ್ಕಳನ್ನ. ನೀನು ಹೋಗಿ ಒಳಿಕೆ, ಮಗ ನೋಡ್ಕೋ ಹೋಗು. ನೀನು ಬೇಕಾದ್ರೆ ಭಯ ಯಾರೇ ಬಾಗ್ಲಾಯ್ಕ. ಸಿದ್ದಪ್ಪ ನಿಮ್ಮ ಮನೆಗೆ ಯಾರು ಇದ್ರೆ ಕರ್ಕೊಂಬಂದಿರೋ ಬಿಟ್ಟಿರು. ಅಯ್ಯ ಅಪ್ಪರೇ, ಎಲ್ಲ ಹೇಳಿ. ನನ್ನ ತಮ್ಮನುಗಳು ಇವರು ಕೂಲಿಗೆ ಹೋಗೋರೆ, ಮಂಗ್ಳಿನೂ ಕೆಲ್ಸಕ್ಕೋದ್ಲು. ಇನ್ನು ಈ ಹುಡುಗರೆಲ್ಲ ಸ್ಕೂಲ್ಗೆ ಹೋಗೋರೆ. ಏಮಿ ಒಬ್ಳು ಮನೆ ಕೆಲಸ ಮಾಡ್ತಾವಳೆ. ಓ ಹಂಗ, ಸರಿ ಇಲ್ಲೇ ಇರ್ತಾಳಲ್ಲ, ನೋಡ್ಕೋತಾಳೆ. ಹಂಗೇನಾರ ಇದ್ದರೆ ಕರೀತಾಳೆ. ಸರಿ, ನೀನು ಆಮೇಲಿಂದ ಏಮನ್ ಬರೋಕೆ ಹೇಳು. ನಡಿ ಇವಾಗ ಎಲ್ಲ ಸುತ್ತಾಡ್ಕೊ ಬರೋಣ. ನೀವು ತಲೆ ಬುದ್ಧಿ ಇದ್ದಂಗೆ ಮಾತಾಡಿರೆ, ಇಲ್ದಂಗೆ ಮಾತಾಡಿರೆ. ಅವರೇನು ಇಲ್ಲೇ ಕಾಕೊಂಡು ನಿಂತಿದ್ದಾರೆ, ನೀವು ಬರ್ತೀರಾ ಅಂತವ. ನೀವು ಬರೋದು ನೋಡಿರ್ವೆ ಅಲ್ಲೇ ನಿಂತಿದ್ದಾರೆ. ಯಾವ ಸಿಕ್ಕೊಳ್ಳೋಕ್ಕಿಲ್ವೇ? ಹುಡಿಕೊಂಡು ಹೋದಾರಂತ ಹುಡಿಕೊಂಡು. ನೀವು ಆಮೇಲೆ ಪೊಲೀಸ್ಗೆ ಹಿಡ್ಕೊಳ್ಳೋ ಬದಲ ಈಗಲೇ ಪೊಲೀಸ್ಗೆ ಹೇಳ್ರಿ, ಅವರೇ ಬಂದು ಹುಡಿಕೋತಾರೆ. ಸುಮ್ಮನೆ ಇರು ಸಸಿ, ನೀನು ಹೆಂಗೆಂಗೋ ಮಾತಾಡಬೇಡ. ನಾವು ಸುಮ್ಕೆ ಹಿಂಗೆ ಯಾರೋ ಬಂದು ನಿಂತಿದ್ರು ಅಂತೇಳಿ ಪೊಲೀಸವ್ರಿಗೆ ಹೇಳೋಕ್ಕಾಗತ್ತೆ? ಅದನ್ನೆಲ್ಲ ಅವ್ರು ಒಪ್ಪಾರೆ. ಹೂಕೊಂಡ್ರವ ಏನು ಸಾಕ್ಷಿ ಅವ್ರು ಕೆಟ್ಟವರು ಅಂತವ ಅಂತ ಅಂದ್ಬಿಟ್ರೆ? ಇದೇನು ಸಿದ್ದಪ್ಪ ಹಿಂಗಂತಿ ನೀನೇ ನೋಡ್ಕೊಬಂದು ಹೇಳಿದ್ಯಲ್ಲ. ಅಯ್ಯೋ ಶಶಿ, ಸುಮ್ಕಿರೋ. ನೀನು ಹೇಳೋದು ಒಳ್ಳೆ ಚಂದ ಕದೆ ಅಲ್ಲ. ಅವ್ನು ನೋಡ್ಕೊಬಂದು ಹೇಳಿದ್ದು ಅದೇ ಸಾಕ್ಷಿ ಅನ್ನೋಕ್ಕಾಗತ್ತಾ? ನಿನ್ನೆ ರಾತ್ರಿನಾಗ ನಿಮ್ಗೆ ಒಡೆಯಕ್ಕೆ ಬಂದಿರಲ್ಲ, ಅದಾರ ಹೇಳಿ. ಗಾಡಿ ಉಟ್ಟು ನೋಡ್ರಿ, ಅದನ್ನಾರ ಹೇಳಿ. ಏನೋ ಸರಬುರ ಅಂತು ಅಲ್ವಾ ಸಿದ್ದಪ್ಪ? ಆ ಬೇರೆ ಸಂಧಿಯಾಗೆ ನಾಯಿ ಪಾಯಿ ಓಡಾಡ್ತವೆ. ಇತ್ತಾಗ ಯಾರು ಇಲ್ಲ ಕಣ್ಣೇಳಿ ಯಜಮಾನ್ರೆ. ನೋಡಿ, ನಂಗೆ ಯಾಕೋ ಭಯ ಆಗ್ತದೆ. ಪ್ರಶಾಂತ್ ಅಣ್ಣಂಗಾರ ಬರೋಕ್ಕೆ ಹೇಳ್ರಿ, ಅವನು ನಿಮ್ಮ ಜೊತೆಗೆ ಬಂದರೆ ಒಳ್ಳೇದು. ಇಲ್ಲಾಂದರೆ ಮಾವ ಹಿಂಗಾರ ಹೇಳ್ರಿ. ಏನೂ ಇಲ್ದಿರ ಹಿಂಗೆ ಒಬ್ಬೊಬ್ಬರೇ ಓಡಾಡೋಕೆ ಹೋಗ್ಬಿಡ್ರಿ. ನನಗಂತೂ ಸಾಕಾಗೋಗೋದೆ. ಅತ್ತಾಗ ಮಗಿನ ಕೈಲಿ ಏನಾಗಲ್ಲ, ಚಿಕ್ಕ ಮಗ ಕಟ್ಕೊಂಡು ಮನೆ ಕೆಲಸ ಮಾಡಲ್ಲ. ಇಲ್ಲಿ ನಿಮ್ದು ಇದ್ರೊಳಗೆ ಪ್ರಾಣ ಬೈದಾಗ ಬದುಕಲು ಗೊತ್ತಾಯ್ತಲ್ಲ ನನಗೆ. ಯವ್ವ ಮಾತಾಯಿ, ನೀನು ತಲೆ ಕೆಸ್ಕೊಬ್ರಾ? ನಾನು ಚಿಕ್ಕ ಹುಡುಗಲ್ಲ, ಹೋಗು. ಇವ್ರು ಅಣ್ಣನ ಬರ ಕೆಡ್ತಾಳಂತ ಇವ್ರು ಅಣ್ಣನ. ಅವರೇ, ನೀವು ಸ್ಯಾನೆ ಎದ್ರಿಕೊಂಡಿದ್ದೀರಿ. ಅಪ್ಪರು ನಾನು ಈ ಮನೆಗೆ ಇದ್ದೆವು. ಬೇಕಾದ್ರೆ ನೀವು 1-2 ದಿವಸ ಮಗ ಕರ್ಕೊಂಡು ನಿಮ್ಮ ಅವ್ವರ ಮನೆಗೆ ಹೋಗ್ಬನ್ನಿ. ಇದೆಲ್ಲ ಹಿಂಸೆಗಳು ನೀವು ನೋಡೋಕೆ ಹಾಕಿಲ್ಲ. ಆಮೇಲೆ ಇವೆಲ್ಲ ಏನಾಯ್ತು ನೋಡ್ಕೊಂಡು ನೀವು ಬರೀವ್ರಂತೆ. ಓ ಸಿದ್ದಪ್ಪ, ಒಳ್ಳೆ ಮಾತಾಡ್ದೆ ಅಲ್ಲ. ನನ್ನ ಗಂಡನ ಒಬ್ಬನೇ ಇಂಥ ಪರಿಸ್ಥಿತಿ ಬಿಟ್ಬಿಟ್ಟು ನಾನು ಹೋಗಿ ನೆಮ್ಮದಿಯಾಗಿರೋಕ್ಕಾಗತ್ತೆ? ನನಗೆ ಭಯ ಇರೋದು ನನ್ನ ಬಗ್ಗೆ ಅಲ್ಲ, ಅವ್ರ ಬಗ್ಗೆನೆಯಾ? ಸರಿ ಸಸಿ, ಆಯಿತು. ನೀನೆಲ್ಲೂ ಹೋಗಬೇಡ ಮಾರಾಯ್ತಿ. ಈಗ ಹೋಗಿ ಒಳಿಗೆ ಹೋಗು. ಸಿದ್ದಪ್ಪ, ನನಗೆ ಅನ್ನಿಸ್ತದೆ ಅವರೆಲ್ಲೋ ಏನೋ ಲೆಕ್ಕಾಚಾರ ಹಾಕೊಂಡು ಬಂದವ್ರೆ. ನೀನಿಲ್ಲೇ ಓಡಾಡ್ತಿದ್ದ, ನಾನು ಒಳಗಿದ್ದೀನಿ ಅಂತ ಸೂಚನೆ ಸಿಗ್ತಾ ಎಲ್ಲೋ ವಾಟಕ್ಕಿತ್ತವ್ರೆ. ಅವ್ರ ಮನೆಯಲ್ಲಿ ಇಂಥ ತಿಳ್ಕೊಳಕ್ಕೇನೋ ಬಂದಿದ್ರೇನೋ. ಇನ್ನು ಹುಷಾರಾಗಿದ್ರೆ ಆಯಿತು. ಅವ್ರೇನು ತಿರುಗಿ ಬರೋಕ್ಕಿಲ್ಲ ಅನ್ಕೋತೀನಿ. ನೀನು ಹೆದರ್ಕೋಬೇಡ. ಇದಕ್ಕೇನಾರು ಒಂದು ಯೋಚನೆ ಮಾಡೋಣ. ಯೋಚನೆನೂ ಇಲ್ಲ, ಗಿಸ್ನೇನೂ ಇಲ್ಲ. ನೀವು ಸುಮ್ಕೆ ಈ ಎಲೆಕ್ಷನ್ ವಿಷಯ ಕೈ ಬಿಟ್ರೆ ಎಲ್ಲ ತಣ್ಣಗಾಯ್ತದೆ. ನೆಮ್ಮದಿಯಾಗಿ ದೇವ್ರು ಕೊಟ್ಟಂಗೆ ಭೂಮದೆ ಕೊಂಡು ತಿಂದರೆ ದೇವ್ರು ಬೇಡ ಅಂತಾನೆ ಎಲೆಕ್ಷನ್ ನಿಂತ್ಕೊಂಡು ಉದ್ಧಾರ ಮಾಡಬೇಕೇ. ಈಗ ಯಾವ ಊರು ಜನ ಬಂದರು ಅಂತ. ಅವರೇ ಬೇಜಾರು ಮಾಡ್ಕೊಬಿಡಿ. ಹೋಗ್ರಿ, ಒಳಿಗೆ ಹೋಗ್ರಿ. ಅದೇನು ನೋಡೋಗ್ರವ. ಸುಮ್ಕೆ ಯಜಮಾನ್ರು ಸಿಟ್ಟಿದಾಗ ಯಾಕೆ ಮಾತಾಡಿರಿ? ಸಸಿ, ಹೋಗೋಳಿಕೆ 2 ಗ್ಲಾಸ್ ಕಾಪಿ ತತ್ತ. ನಾನು ಸಿದ್ದಪ್ಪ ಇಲ್ಲೇ ನಿಂತಿರ್ತೀವಿ. ಸುಮ್ಕೆ ಮಾತು ಎಲ್ಲೂ ಹೋಗಲ್ಲ ಅನ್ನಲ್ಲ. ಹೋಗೋಳಿಕೆ. ಅಣ್ಣಾರೇ, ನಂಗೆ ಕಾಪಿ ಬೇಡ ಕಣೇಳಿ, ಟೀ ಕೊಡಿಸ್ರಲ್ಲ. ಆಯಿತು, 2 ಗ್ಲಾಸ್ ಟೀನೇ ಮಾಡ್ಕೋಬವು.
ಅವರ ಮನೆ ಕೆಲಸದ ಬಗ್ಗೆ ತಲೆಕೆಸ್ಕೊಬಿಡಿ. ಅಲ್ಲಿ ಹೊಸಿ ಕೆಲಸ ಅದಷ್ಟೇ ಮಾಡ್ಬಿಟ್ಟು ಇಲ್ಲಿಗೆ ಬರ್ತಾಳೆ. ಓ ಅವಳ ಮನೆಗೆ ಇರೋಕ್ಕಿಲ್ಲ, ಮುಗಿನ ಜೊತೆಗೆ ಆಡ್ಬೇಕು ಅಂತ ಇಲ್ಲಿಗೆ ಓಡ್ಬರ್ತಾಳೆ. ಅವಳು ಬಂದು ಮಾಡ್ಕೊಡ್ತಾಳೆ. ನೀವು ಅದೇನು ಅಡುಗೆ ಪಡಿಗೆ ಅದೊಂದು ಮಾಡ್ಕೊ ಹೋಗ್ರಿ. ಅಯ್ಯೋ ಸಿದ್ದಪ್ಪ, ಅವಳು ಬಂದು ಮಗ ಇಟ್ಕೊಳ್ಳಿ, ನಾನೇ ಮಾಡ್ಕೋತೀನಿ. ಬಟ್ಟೆ ಕೆಲಸ ಎಲ್ಲ ಮನೆ ಒರೆಸೋದೆಲ್ಲ ಮಂಗಳಮ್ಮ ಬಂದು ಮಾಡ್ಕೊತಾಳೆ. ಪಾಪ ಅವ್ಳು ಚಿಕ್ಕ ಹುಡುಗಿ ಕೈಲಿ ಏನು ಮಾಡ್ಸೋಕ್ಕಿಲ್ಲ. ಇಲ್ಲೇ ಇರ್ರಿ, ಟೀ ಮಾಡ್ಕೊಬತ್ತೀನಿ. ಅವರು ಸ್ಯಾನೆ ಎದ್ರುಕೊಬಿಟ್ಟವ್ರೆ ಯಜಮಾನ್ರೆ. ಹ್ಞೂ ಸಿದ್ದಪ್ಪ, ಅವಳೆ ಮಗಳು ಅಂತ ಅವ್ರ ಮನೆಯಾಗೂ ಮುದ್ದಿಸ್ಬಿಟ್ಟು ಬೆಳೆಸ್ಬಿಟ್ಟವ್ರೆ. ಹಂಗಾಗಿ ಇವೆಲ್ಲ ನೋಡ್ದೋಳಲ್ಲ, ಗಾಬರಿ ಬೀಳ್ತಾಳೆ. ಏನು ಮಾಡೋಣ ಇವೆಲ್ಲ ಹೆಂಗೆ ಬಗೆಹರಿಸೋದು ಗೊತ್ತಾಯ್ತಲ್ಲ. ಏನಾದರೂ ನೀವು ಎದ್ರುಕೋಬೇಡಿ, ನಾನು ಇದ್ದೀವಿ. ಆಗಲೂ ರಾತ್ರಿ ರಾಮನ್ ಬಂಟ ಅಮ್ಮ ಇದ್ದಂಗೆ. ಸರಿ ಸರಿ. ನನಗೆ ಮಂತವ ಹೊಸಿ ಈ CC ಕ್ಯಾಮ್ರಾ ಬರ್ತಾವಲ್ಲ ಅವು ಹಾಕಿಸ್ಬೇಕು. ಬಾ, ಟೀ ಕುಡಿದ್ಬಿಟ್ಟು ಹೊಸಿ ಟೌನ್ಗೆ ಔಟ್ ಬರೋಣ. ಮುಂಚಾರೆ ಪ್ಯಾಟ್ಗೆ ಹೋಗ್ಬೇಕಾಯ್ತು, ಇವಾಗ ಟೌನಾಗೆ ಮಾರ್ತಾರೆ. ಅವ್ರಿಗನ್ನ ಕರ್ಕೊಬಂದ್ಬಿಟ್ಟು ಹಾಕಿಸ್ಬಿಡೋಣ. ಹಿಂಗೆ ನಾವಿಲ್ಲೇ ಹೊತ್ತಲ್ಲಿ ಯಾರು ಓಡಾಡಿದ್ರು ಆಗಲೂ ರಾತ್ರಿಯಾಗ ಅದು ನೋಡ್ಕೊತಾ ಇರ್ತದೆ. ಹಿಂಗೆ ಭಯಪಡೋಂಗಿರಲ್ಲ. ಹಾಂ, ಒಳ್ಳೆ ಮಾತಾಡೋರಿ. ಸಾವಿರಕ್ಕೊಂದು. ನಾನು ಅದೇ ಯೋಚನೆ ಮಾಡ್ಕೊಂಡಿದ್ದೆ, ನಿಮಗೆ ಗೊತ್ತಿಲ್ಲದೆ ಇರೋದೆ ಅಂದ್ಬಿಟ್ಟು ಬಾಯಿ ಕಟ್ಕೊಂಡು ಸುಮ್ಮನೆ ಅದೇ. ಈಗ ಒಳ್ಳೇದಾಯ್ತು ಬಿಡಿ. ಈ ಕೆಲಸ ಫಸ್ಟ್ ಮಾಡಬೇಕು. ಇದು ಮಾಡಿದ್ರೆ ಆಮೇಲೆ ನೆಮ್ಮದಿಯಾಗಿ ಇರ್ಬೋದು. ನಮ್ಮ ಭೀಮಾ ಕರಿ ಇಬ್ಬರು ಓಡಾಡ್ಕೊಂಡು ನೋಡ್ಕೊತಿರ್ತಾರೆ. ಜೊತೆಗೆ CC ಕ್ಯಾಮ್ರಾ. ಆ ಕಳ್ಳನ ಮಕ್ಕಳು ಎತ್ತ ಕಾಲು ಇಕ್ಕಕ್ಕೆ ಎದುರಬೇಕು. ಹಾಂ, ಹಂಗೆ ಮಾಡೋಣ. ನಾನು ಈ ಟಿವಿನಾಗೆಲ್ಲ ನೋಡಿವ್ನಿ. ಇವಾಗ ಅದರಿಂದ ಎಷ್ಟೋ ಉಪಯೋಗ ಆಗದೆ. ಮಾಡೋಣ ಯಜಮಾನ್ರೆ, ನಡೀರಿ ಟೀ ಕುಡಿದ್ಬಿಟ್ಟು ಹೊಂಡಾರ. ಸ್ನೇಹಿತರೆ, ಸಸಿ ಆಗಲೇ ಹೇಳ್ದಂಗೆ ಹೊಸಿ ತಡ ಆಗಿದ್ದಕ್ಕೆ ಸಮಯಲ್ಲಿ ಅಂದಂಗೆ ನೀವೆಲ್ಲರೂ ಬೇಜಾರು ಮಾಡ್ಕೋಬೇಡಿ. ಇನ್ನು ಮುಂದಕ್ಕೆ ಹೆಚ್ಚು ವಿಡಿಯೋ ಬರ್ತವೆ, ಸಪೋರ್ಟ್ ಮಾಡಿ. ನಿಮಗೆಲ್ಲ ಇನ್ನೊಂದು ದಿವಸ ಹೇಳಿವಿ, ಹಂಗೂ ಮರ್ತಿದ್ರೆ ಇನ್ನೊಂದು ಕಿತ ಹೇಳ್ತೀವಿ ಕೇಳಿ. ನಮ್ಮದು ಇನ್ಸ್ಟಾಗ್ರಾಮ್ನಲ್ಲೂ ಪೇಜ್ ಅದೇ, ಗುರು ಕನ್ನಡ ಕಾರ್ಟೂನ್ ಅಂತವ. ಆ ಪೇಜ ಹೋಗಿ ಫಾಲೋ ಮಾಡಿ. ನಿಮಗೆ ಅಲ್ಲೂ ಸಸಿ ಸತೀಶ ಈ ವಿಡಿಯೋಗಳು ಸಿಗ್ತವೆ. ಜೊತೆಗೆ ನಮ್ಮದು ಅವಾಗವಾಗ ಬೇರೆ ಥರ ರೀಲ್ಸ್ಗಳು ಮಾಡಾಕ್ತೀವಿ, ಹಾಡುಗಳ್ದ ಡ್ಯಾನ್ಸ್ ಮಾಡೋದು, ಅವು ನೋಡಿ ಖುಷಿ ಪಡ್ಬೋದು. ಹೋಗಿ ಗುರು ಕನ್ನಡ ಕಾರ್ಟೂನ್ ಅಂತವ ಇನ್ಸ್ಟಾಗ್ರಾಮ್ನಲ್ಲಿ ಸರ್ಚ್ ಮಾಡೋ ಸಿಗ್ತದೆ. ಹೋಗಿ ಫಾಲೋ ಮಾಡ್ಕೊಳ್ಳಿ. ಅಲ್ವೇ ನಮ್ಮನ್ನು ನೀವು ಒಂದೇ ಕುಟುಂಬದವರಾಗಿ ನೋಡಿ ಅಂತ ಕೇಳ್ಕೊತೀವಿ. ಇಲ್ಲೇ ಹೆಂಗೆ ಸಪೋರ್ಟ್ ಮಾಡ್ತೀರೋ ಅಲ್ವೇ ಹಂಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ.